ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ಈ ಸಮ್ಮೇಳನ ಪದೇ ಪದೇ ಮುಂದುವಗ್ತಾ ಇದೆ. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿಗಳು ನೇಮಕವನ್ನು ಸರ್ಕಾರ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಯುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ ನಮ್ಮ ಬಳ್ಳಾರಿ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯ ಜನತೆಯದಾಗಿದೆ. ಆದರೆ ಸಮ್ಮೇಳನ ಯಾವತ್ತೂ ಕೂಡ ಬಳ್ಳಾರಿಯನ್ನು ಕೈತಪ್ಪೋದಿಲ್ಲ. ಯಾಕಂದರೆ ಈಗಾಗಲೇ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧಾರವಾದಂತೆ ಹಿಂದೆ ಅದು ಬಳ್ಳಾರಿ ಗಡಿ ನಾಡಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ 68 ವರ್ಷಗಳ ನಂತರ ನಡೀತಕ್ಕಂಥದ್ದು ಯಾವುದೇ ಕಾರಣಕ್ಕೆ ತಪ್ಪೋದಿಲ್ಲ. ಹಾಗಾಗಿ ಬಳ್ಳಾರಿ ಜಿಲ್ಲೆಯ ಜನತೆ, ಅಖಂಡ ಬಳ್ಳಾರಿ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಆತಂಕ ಪಡುವ ಕಾರಣವಿಲ್ಲ. ವಿಳಂಬವಾಗಬಹುದು, ಆದರೆ ನಾವು ಒಂದು ಸರ್ಕಾರಕ್ಕೆ ನಮ್ಮ ಸ್ವಾಮೀಜಿಗಳ ಮುಖಾಂತರ, ಜನಪ್ರತಿನಿಧಿಗಳ ಮುಖಾಂತರ ಮತ್ತು ಕನ್ನಡಪರ ಸಂಘಟನೆಗಳು, ಸಾಹಿತ್ಯಿಕ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಎಲ್ಲರ ಮುಖಾಂತರ ಮನವಿ ಕೊಡ್ತಕ್ಕಂಥದ್ದೇನಂತಂದರೆ 2025-26ನೇ ಆರ್ಥಿಕ ವರ್ಷದಲ್ಲಿ ಅಷ್ಟರೊಳಗಾಗಿಯೇ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಸಮ್ಮೇಳನವನ್ನು ನಡೆಸುವ ಮೂಲಕ ಗಡಿನಾಡಿನ ಕನ್ನಡ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚು ಒತ್ತು ಕೊಡಬೇಕು, ಸಮ್ಮೇಳನಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಂದೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ. ಅದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಳ ಉತ್ಸುಕರಾಗಿದ್ದಾರೆ. ಈಗಾಗಲೇ ನಮ್ಮ ಮೇಯರ್ ಅವರು ಉಪಮುಖ್ಯಮಂತ್ರಿಗಳನ್ನು ಕಂಡು ಮನವಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಸಕರು, ನಗರದ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಮತ್ತು ನಾಗೇಂದ್ರ ಸರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಬಳ್ಳಾರಿಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಸ್ಥಳ ವೀಕ್ಷಣೆ ಮಾಡಿ ನನ್ನ ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ಮಾತನಾಡಿ ಅದ್ದೂರಿಯಾಗಿ ಈ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಗಡಿನಾಡಿನಲ್ಲಿ ಆಚರಿಸೋಣ ಅಂತಂದು ಹೇಳಿದ್ದಾರೆ. ಅವರೆಲ್ಲರ ಸಹಕಾರವನ್ನು, ಸಂಘ ಸಂಸ್ಥೆಗಳ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ಕೈಗೊಂಡು ನಮಗೆ ಇರತಕ್ಕಂಥ ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ತೊಡಕನ್ನು ನಿವಾರಿಸಿಕೊಂಡು ಆದಷ್ಟು ಬೇಗ ಬಳ್ಳಾರಿಯಲ್ಲಿ ಅಖಿಲ ಭಾರತ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ಈಗ ಪ್ರಥಮ ಹಂತವಾಗಿ ನಾವು ಸರ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಇದು ಒಂದು ತಾಂತ್ರಿಕ ಸಮಸ್ಯೆ ಇರೋದರಿಂದ ಆ ತಾಂತ್ರಿಕ ಸಮಸ್ಯೆಗಳನ್ನು ಈಗಾಗಲೇ ನಿವಾರಿಸಬೇಕು ಅಂತಂದೇಳಿ ನಮ್ಮ 30 ಜನ ಜಿಲ್ಲಾಧ್ಯಕ್ಷರುಗಳು ಕೂಡ ಸರ್ಕಾರಕ್ಕೆ ಈಗಾಗಲೇ ಮನವಿ ಪತ್ರವನ್ನು ವೈಯಕ್ತಿಕವಾಗಿ ಅವರವರ ಇದರಲ್ಲಿ ಸಲ್ಲಿಸಿದ್ದಾರೆ. ಯಾಕಂದರೆ ಇಂತಹ ಒಂದು ಪರಿಸ್ಥಿತಿ 110 ವರ್ಷಗಳ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇಂತಹ ಒಂದು ಸನ್ನಿವೇಶ ಇವತ್ತು ಬಂದಿರಲಿಲ್ಲ. ಈ ಬಂದಂಥ ಸಂದರ್ಭದಲ್ಲಿ ಇದು ಜಿಲ್ಲಾ ಸಮ್ಮೇಳನ ಅಲ್ಲ, ಇದು ರಾಜ್ಯ ಸಮ್ಮೇಳನವಾಗಿರೋದರಿಂದ ನಮ್ಮ ರಾಜ್ಯದ 30 ಜನ ಜಿಲ್ಲಾಧ್ಯಕ್ಷರುಗಳು ಕೂಡ ನಾವೆಲ್ಲರೂ ಬಾಧ್ಯಸ್ಥರಿರ್ತೀವಿ. ರಾಜ್ಯಾಧ್ಯಕ್ಷರು ಇರ್ತಾರೆ, ಈಗ ಸದ್ಯ ಆಡಳಿತಾಧಿಕಾರಿಗಳಿದ್ದಾರೆ. ಆದಷ್ಟು ಬೇಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆವರಿಸಿರ್ತಕ್ಕಂಥ ಕಾರ್ಮೋಡ ಕರಗಿ ಆದಷ್ಟು ಬೇಗ ಬಳ್ಳಾರಿ ಜಿಲ್ಲೆಯ ಜನತೆಯ ಮತ್ತು ಗಡಿನಾಡಿನ ಜನತೆ, ಗಡಿ ಆಚೆಗೂ ಕೂಡ ಕನ್ನಡಿಗರಿದ್ದಾರೆ, ಅವರೆಲ್ಲರೂ ಭಾಳ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ತಾವು ಮಾಧ್ಯಮದವರು ಏನಿದ್ದೀರಿ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದವರು ನನ್ನನ್ನು ಇಷ್ಟರ ಮಟ್ಟಿಗೆ ಪ್ರೀತಿಸ್ತೀರಿ ಮತ್ತು ಕಾಡ್ತೀರಿ ಕೂಡ. ಹೆಂಗೆ ಸರ್, ಯಾವಾಗಾಗುತ್ತೆ ಅಂತೇಳಿ, ಅದು ನಿಮ್ಮ ಪ್ರೀತಿಯ ಒತ್ತಾಯ ಅಂತಂದೇಳಿ ನಾನು ನೀವು ಕಾಡ್ತೀರಿ ಅಂತ ಭಾವಿಸಿಲ್ಲ, ಅದು ನಿಮ್ಮ ಪ್ರೀತಿಯ ಒತ್ತಾಯ ಅಂತೇಳಿ ಭಾವಿಸಿದ್ದೇನೆ. ಅದಕ್ಕೆ ಕನ್ನಡ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು, ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಸಮ್ಮೇಳನದ ಯಶಸ್ಸಿಗೆ ದುಡ್ಲಿಕ್ಕೆ ನಾವು ತಯಾರಿದ್ದೇವೆ. ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಯವರು ಒಂದು ದಿನಾಂಕವನ್ನು ನಿಗದಿ ಮಾಡಿದರು. ಮತ್ತು ರಾಜ್ಯ ಅಧ್ಯಕ್ಷರ ಬೇರೆ ಬೇರೆ ವ್ಯಾವಹಾರಿಕವಾಗಿ ನ್ಯಾಯಾಲಯದಲ್ಲಿ ಇರೋದರಿಂದ ಅದು ನೆನೆಗುದಿಗೆ ಬಿದ್ದಿದೆ. ಈಗ ಸರ್ಕಾರ ಆ ನ್ಯಾಯಾಲಯದಲ್ಲಿ ಅಧ್ಯಕ್ಷರ ಸಮಸ್ಯೆ ಇರೋದರಿಂದ ಒಬ್ಬ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಅದರಂತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅದರ ದಿನಾಂಕ ಕೂಡ ಸರ್ಕಾರ ಘೋಷಣೆ ಮಾಡಬೇಕು. ಸರ್ಕಾರ ಈಗಾಗಲೇ ನಮ್ಮ ಜಮೀರ್ ಅಹಮದ್ ಅವರು ಬಂದು ಸ್ಥಳ ವೀಕ್ಷಣೆ ಎಲ್ಲ ಮಾಡಿ ಅವರು ಕೂಡ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ರಾಜಕೀಯ ಗೊಂದಲದಲ್ಲಿ ಮರೆತಿದ್ದಾರೋ ಏನೋ ಗೊತ್ತಿಲ್ಲ. ನಾವೆಲ್ಲ ಇಡೀ ಕಲ್ಯಾಣ ಕರ್ನಾಟಕ ಮತ್ತು ಗಡಿಭಾಗ ಆಗಿರ್ತಕ್ಕಂಥ ನಮ್ಮ ಅಖಂಡ ಜಿಲ್ಲೆಯ ವತಿಯಿಂದ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಕನ್ನಡ ಜಾತಿಯವರಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತೆ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಆದಷ್ಟು ಶೀಘ್ರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ದಿನಾಂಕವನ್ನು ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಭಾಳ ಕಷ್ಟಪಟ್ಟು ನಮ್ಮ ಅಧ್ಯಕ್ಷರು ತಂದಿದ್ದಾರೆ. ಕಾರಣಾಂತರಗಳಿಂದ ಇದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕವನ್ನು ಜಲ್ದಿ ನಿಗದಿ ಮಾಡಿ
ನಾ ಭೂತೋ ನಾ ಭವಿಷ್ಯತಿ ಅನ್ನುವ ಹಾಗೆ ನಮ್ಮ ಬಳ್ಳಾರಿಯಲ್ಲಿ ನಡೆಸಿಕೊಡ್ಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂತಂದರೆ ಕರ್ನಾಟಕ ಏಕೀಕರಣ ಶುರುವಾಗಿದ್ದೇ ಬಳ್ಳಾರಿಯಿಂದ. 53ರಲ್ಲೇ ನಾವು ಮೈಸೂರು ಸ್ಥಾನ ಸಂಸ್ಥೆ ಸೇರಿದವರು, ಬೇರೆ 56ಕ್ಕೆ ಸೇರಿದ್ದಾರೆ. ಹೀಗಾಗಿ ಈ ಹಿಂದೆ 5 ಜನ ನಮ್ಮ ಬಳ್ಳಾರಿಯವರು ಸಾಹಿತಿಗಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅನಂತರ ನಮ್ಮಲ್ಲಿ ಇರ್ತಕ್ಕಂಥ 5 ಜನ ಹೊರಗಡೆ ಆಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವೆರಡೂ ಇಂಪಾರ್ಟೆಂಟು. ಬಳ್ಳಾರಿಯಲ್ಲಿ ಆಗಿರೋದು ಇಂಪಾರ್ಟೆಂಟು, ನಮ್ಮವರು ಹೊರಗಡೆಯಿಂದ ಆಗಿರೋದು ಇಂಪಾರ್ಟೆಂಟು. ಈ ಥರ ಈಗ 58 ವರ್ಷಗಳ ನಂತರ ಇದನ್ನು ಆಗ್ತಾ ಇರೋದ್ರಿಂದ ಎಲ್ಲ ಕನ್ನಡ ಮನಸ್ಸುಗಳು ಒಟ್ಟಾಗಿ ನಮ್ಮ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನನ ಅದ್ಧೂರಿಯಾಗಿ ಮಾಡಿ ನಾವೆಲ್ಲ ಈ ಇನ್ ಗುಡ್ ನೇಮ್ ಆ್ಯಂಡ್ ಫೇಮ್ ಅಂತೀವಿ ನಾವು, ಈ ಕೀರ್ತಿ ಮತ್ತು ಹೆಸರನ್ನು ತಂದುಕೊಡ್ಬೇಕಂತ ನಾನು ವಿನಿಸಿಕೊಳ್ತಾ ಇದ್ದೇನೆ. ಇವತ್ತೇನು ಬಳ್ಳಾರಿ ನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ನಿಯೋಗವನ್ನು ಬಂದಿದೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ನಿಶ್ಚಯ ರುದ್ರಪ್ಪ ಅವರ ನೇತೃತ್ವದಲ್ಲಿ ಇಲ್ಲಿ ಯಾವುದೋ ತಾಂತ್ರಿಕ ಸಮಸ್ಯೆ ಇದೆ, ಅದರಿಂದ ಸರ್ಕಾರ ನಮಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರ್ಬೋದು, ಜಿಲ್ಲೆಯ ಎಲ್ಲ ಮುಖಂಡರು ಪ್ರತ್ಯೇಕವಾಗಿ ನಾಗೇಂದ್ರ ಇರ್ಬೋದು, ಶಾಸಕರು ಭರತ್ ರೆಡ್ಡಿ ಅವರು, ನಾಸಿರ್ ಹುಸೇನ್, ತುಕಾರಾಮ್ ಇವರೆಲ್ಲರೂ ತುಂಬ ಕಾಳಜಿ ವಹಿಸಿದ್ದಾರೆ. ಸ್ಥಳ ಪರಿಶೀಲನೆ ಆಗಿದೆ. ನಿನ್ನೆ ತಾನೇ ನಾನು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರೋಂಥ ಗಾದ್ಯಪ್ಪ ಅವರು ಮತ್ತೆ ಒಂದು ಸಲ ಹೋಗಿ ನಮ್ಮ ಶಾಸಕರ ಮುಖಂಡರನ್ನ ಮತ್ತೆ ಒಂದು ಸಲ ಮನವಿ ಮಾಡಿಕೊಂಡ್ರೆ ಅವ್ರು ಹೇಳಿದ್ದಾರೆ ಯಾವುದೋ ಒಂದು ಆಡಳಿತಾತ್ಮಕ ದೋಷ ಇದ್ದ ಕಾರಣ ಅದು ತಡ ಆಗ್ತಾಯಿದ್ದು ಬಿಟ್ಟು ಸರ್ಕಾರ ವತಿಯಿಂದ ಹಾಗೂ ಜಿಲ್ಲಾಡಳಿತ ಏನೂ ಇಲ್ಲ ಅಂತೇಳಿ ಹೇಳಿದ್ದಾರೆ. ಆದಷ್ಟು ಬೇಗ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.